ನಮಸ್ಕಾರ ರೈತ ಮಿತ್ರರೇ, ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಗ್ರೀನ್ ಮಲ್ಚಿಂಗ್ ಎಷ್ಟು ಮುಖ್ಯ, ಅದರಿಂದ ಉಪಯೋಗ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ನಮ್ಮ ತೋಟದಲ್ಲಿ ಇಷ್ಟೊಂದು ಹಸಿರುವಾಗಿರೋಕ್ಕೆ ಕಾರಣ ಕಂಪ್ಲೀಟ್ಲಿ ಗ್ರೀನ್ ಮಲ್ಚಿಂಗ್. ನೋಡಿ, ಇದು ಬಂದ್ಬಿಟ್ಟು ಹುಳ್ಳಿ ಗಿಡ ಅಂತ ಕರೀತಾರೆ. ಅದನ್ನು ಹಾಕಿದ್ರೆ ನೋಡಿತಾರೆ ಪೂರ್ತಿಯಾಗಿ ಹೊಲ ತುಂಬ ಹರಡ್ಕೊಡುತ್ತೆ. ಹರಡ್ಕೊಂಡ್ಮೇಲೆ ಅದು ಕಾಯಿ ಬಿಡೋದಕ್ಕಿಂತ ಮುಂಚೆ ಕಾಯಿ ಬಿಟ್ಟರೂ ಪರವಾಗಿಲ್ಲ, ಆ ಮೂಮೆಂಟಲ್ಲಿ ರೋಟ್ರಿ ಮಾಡಿಸ್ಬಿಟ್ರೆ ಕಂಪ್ಲೀಟಾಗಿ ಗೊಬ್ಬರ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ 2 ಟ್ರ್ಯಾಕ್ಟರ್ಗೆ ಸಮಾನವಾದಂಥ ಗೊಬ್ಬರ ಆಗುತ್ತೆ. ಕಂಪ್ಲೀಟ್ಲಿ ಒಂದು ಹೊಲ ತುಂಬ ಆಗುತ್ತೆ. ನೋಡಿ, ಇದರಿಂದ ನಿಮಗೆ ಸಂಪೂರ್ಣವಾಗಿ 1 ಎಕರೆಗೆ 2 ಟ್ರ್ಯಾಕ್ಟರ್ ಗೊಬ್ಬರ ಒದಗಿಸ್ದಂಗೆ ಆಗುತ್ತೆ. ಅದರ ಜೊತೆಗೆ ನೈಟ್ರೋಜನ್ ಫಿಕ್ಸೇಷನ್ ಕೂಡ ಆಗುತ್ತೆ. ಹುಳ್ಳಿ ಗಿಡ ಹಾಕೋದ್ರಿಂದ ಡ್ರೈನ್ಚನೂ ಹಾಕ್ಬೋದು, ಸೆಣಬು ಕೂಡ ಹಾಕ್ಬೋದು. ನಾವು ಸೆಣಬನ್ನು ಹಾಕಿ ಕಟ್ ಮಾಡಿ ಅದಾದಮೇಲೆ ಇದನ್ನು ಹಾಕಿದ್ವಿ. ಇದನ್ನು ಬಂದ್ಬಿಟ್ಟು ಡೈರೆಕ್ಟಾಗಿ ರೋಟ್ರಿ ಮಾಡಿಸ್ತೀವಿ. ಡೈನ್ಚನ ಬಂದ್ಬಿಟ್ಟು ನಾನು ಮುಂದೆ ತೋರಿಸ್ತೀನಿ ಏನು ಮಾಡಿದ್ದೀವಿ ಅಂತ. ನೋಡಿ, ಈ ಥರ ಸಂಪೂರ್ಣವಾಗಿ ಹೊಲ ತುಂಬ ಏನಿದೆ ನಿಮಗೆ ತೋಟದ ತುಂಬ ಹಾಕಿ ಅದನ್ನು ಬೆಳೆಯೋದಕ್ಕೆ ಬಿಟ್ಟು ಆಮೇಲೆ ನೀವು ಅದನ್ನು ರೋಟ್ರಿ ಮಾಡಿಸ್ಬೇಕು. ರೋಟ್ರಿ ಮಾಡಿಸಿದ್ರೆ ನೀವು ಸಂಪೂರ್ಣವಾಗಿ ಸಾವಯವ ಮಾಡ್ಬೋದು. ಸಾವಯವ ಕೃಷಿಗೆ ಬಹು ಮುಖ್ಯವಾಗಿರೋದಿದು ಗ್ರೀನ್ ಮಲ್ಚಿಂಗ್. ನಿಮಗೆ ಜೀವಾಣುಗಳಿಗೆ ಆಹಾರ ಒದಗಿಸ್ದಂಗೂ ಆಗುತ್ತೆ, ಮಲ್ಟಿಫಿಕೇಷನ್ಗೆ. ಅದ್ರ ಜೊತೆಗೆ ನಿಮಗೆ ಸಾಯಿಲ್ pH ಏನಿದೆ ಅದು ಕೂಡ ಮೇಂಟೈನ್ ಆಗುತ್ತೆ. ಅದ್ರ ಜೊತೆಗೆ ನೀವೇನಿದೆ ನೀವು ಹಾಕಿರ್ತೀರಲ್ಲ, ತೋಟದಲ್ಲಿ ಹಾಕಿರೋಂಥ ಸಸ್ಯಗಳಿಗೆ, ಗಿಡಗಳಿಗೆ, ಮರಗಳಿಗೆ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಏನು ಬರುತ್ತೆ ಗೊತ್ತಾ, ಅವೆಲ್ಲದು ಬಂದ್ಬಿಟ್ಟು ನಿಮಗೆ ಜಾಸ್ತಿ ಮಾಡೋದಕ್ಕೆ ಸರಿಯಾಗುತ್ತೆ. ಏನಕ್ಕೆ ಅಂದರೆ ನಿಮಗೆ ನೆಲದಲ್ಲೇ ನಿಮಗೆ ರೋಗ ನಿರೋಧಕ ಶಕ್ತಿ ಬರೋ ಥರ ನಿಮಗೆ ಗಿಡಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗಿಡಗಳು ತುಂಬಾ ಆರೋಗ್ಯವಾಗಿದ್ದಾಗ ಯಾವುದೇ ರೋಗ ಬಾಧೆಗಳು ಬರೋದಿಲ್ಲ. ನೋಡಿ, ಈ ಒಂದು 4 ವರ್ಷದ ತೆಂಗಿನ ಮರ ನೋಡಿ ಕಾಯಿ ಬಿಡೋಕ್ಕೆ ಶುರು ಮಾಡಿದೆ. ಇನ್ನು ಇದು ಬಂದು ಮೊದಲನೇ ಈಲ್ಡು ಕಡಿಮೆ ಇದೆ. ಆಮೇಲೆ ಹೋಗ್ತಾ ನೆಕ್ಸ್ಟ್ ಎಲ್ಲ ಮಳೆಗಳಲ್ಲಿ ನಿಮಗೆ ಇದಾಗ್ತಾ ಹೋಗುತ್ತೆ. ನೋಡಿ, ಸಂಪೂರ್ಣವಾಗಿ ಎಲ್ಲ ಕಡೆನೂ ಬೆಳ್ಕೊಂಡಿದೆ. ಇನ್ನು 1 ತಿಂಗಳಲ್ಲಿ ನಾವು ಕಂಪ್ಲೀಟಾಗಿ ರೋಟ್ರಿ ಮಲ್ಚಿಂಗ್ ಮಾಡೋದ್ರಿಂದ ಸಂಪೂರ್ಣವಾಗಿ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ನಾನೆಲ್ಲ ರೈತ ಮಿತ್ರರಲ್ಲಿ ಕೇಳೋದು, ಸಂಪೂರ್ಣವಾಗಿ ಸಾವಯವ ಮಾಡೋದಕ್ಕೆ ಶುರು ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ರಸಗೊಬ್ಬರಗಳನ್ನು ಯೂಸ್ ಮಾಡಿ 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 ಸಂಪೂರ್ಣವಾಗಿ ನಮ್ಮ ಎಲ್ಲ ಏನಿದೆ ತೋಟಗಳು ಹಾಳಾಗಿದೆ. ಅದರಿಂದ ಎಡಿಮುಣ್ಗೆ ರೋಗ ಬರುತ್ತೆ, ಎಲೆಚುಕ್ಕೆ ರೋಗ ಬರುತ್ತೆ, ಆರೋಗ್ಯ ಇರೋದಿಲ್ಲ. ಗಿಡಗಳಲ್ಲಿ ಯಾವ ರೋಗ ಬಾಧೆಯನ್ನು ತಡ್ಕೊಳ್ಳೋದಕ್ಕೆ ಅದರಲ್ಲಿ ಶಕ್ತಿ ಇರೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಸಾವಯವ. ಸಂಪೂರ್ಣವಾಗಿ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಕನಿಷ್ಠ 75 ಭಾಗನಾದರೂ ಕೂಡ ನೀವು ಸಾವಯವ ಕೃಷಿಗೆ ಬರಬೇಕಾಗುತ್ತೆ.
ಇದರಿಂದ ಜೀವಾಣು ವೃದ್ಧಿ ಆಗುತ್ತೆ, ಹೊಲದ pH ಚೆನ್ನಾಗಿರುತ್ತೆ, ಆ ಶಕ್ತಿ ಗಿಡಗಳಿಗೆ ಬರುತ್ತೆ. ನೋಡಿ, ಇದು ಬಂದ್ಬಿಟ್ಟು ನಮ್ಮ ತೋಟದಲ್ಲಿ ಹೊಸದಾಗಿ ಪ್ಲಾಂಟಿಂಗ್ ಮಾಡಿರೋಂಥ ಆಪಲ್ ವೆರೈಟಿ, ಅಣ್ಣ ವೆರೈಟಿ. ಇದು ಇದನ್ನ ಹಾಕೊಂಡಿದ್ದೀವಿ ಮನೆಗೋಸ್ಕರ ಅಂತ, ಮನೆ ಯೂಸ್ಗಾಗಲಿ ಅಂತ. 15 ದಿನಗಳ ಹಿಂದೆ ಇಲ್ಲಿ ನೋಡಿ, ಇಲ್ಲಿ ತಂದಾಗ ಇಷ್ಟಿತ್ತು. ಈಗ 15 ದಿನ ಆದಮೇಲೆ ಈ ಬೆಳೆದು ಒಂದು ಸ್ವಲ್ಪ ಚೆನ್ನಾಗಿದೆ. ಈಗ ಗಿಡದ ಚೆನ್ನಾಗಿದೆ. ಅದ್ರ ಜೊತೆಗೆ ಇದು ಬಂದು ಕೋಕೋ, ಒಂದೇ ಒಂದು ಗಿಡ ತಂದು ಹಾಕೊಂಡಿದ್ದೀನಿ, ಯಾವ ಥರ ಬರುತ್ತೆ ಅಂತ ನೋಡಿ. ಅದರ ನಂತರ ಸಂಪೂರ್ಣವಾಗಿ ತೋಟದ ತುಂಬ ಹಾಕ್ತೀವಿ. ಏನೋ ಅಡಿಕೆ ಗಿಡಗಳಿದೆ, ಅಡಿಕೆ ಗಿಡದ ಮಧ್ಯದಲ್ಲಿ ಹಾಕೋದಕ್ಕೆ ಯೋಚನೆ ಇದೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದು ಮಾಡ್ತೀನಿ. ನೋಡಿ, ಇದು ಬಂದ್ಬಿಟ್ಟು ಅದೇ ಆಪಲ್ ಗಿಡನೇ, ಆದರೆ ಇದು ಬಂದ್ಬಿಟ್ಟು ಅಲ್ಲ ಹಿಂದೆ ತೋರಿಸ್ತಾನೆ. ಅದು ಬಂದು ಆಪಲ್ ಬಂದ್ಬಿಟ್ಟು ಅಣ್ಣ ವೆರೈಟಿ, ಇದು ಬಂದು ಗೋಲ್ಡು. ಒಂದೇ ವೆರೈಟಿ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮನೆಗೋಸ್ಕರನೇ 2 ವೆರೈಟಿನ ತೊಗೊಂಬಂದಿದ್ದೀವಿ. ಅದಾದ ನಂತರ ಇದು ಬಂದ್ಬಿಟ್ಟು ಸೀಬೆ ಗಿಡ, ಹೇಳ್ತೀರಿ ಗೋವಾ. ಇದು ಬಂದ್ಬಿಟ್ಟು ನೋಡಿ, ಇಲ್ಲಿ ಒಂದು ಆಲ್ರೆಡಿ ಗಿಡ ಕಾಯಿ ಬಿಟ್ಟಿತ್ತು, ಬಟ್ ಇದನ್ನು ಕಿತ್ತಾಕಿದ್ದೀವಿ. ಇದು ಕೂಡ ಹೈಬ್ರಿಡೇ, ಮನೆಗೋಸ್ಕರನೇ ಹಾಕೊಂಡಿರೋಂಥದ್ದು. ಇದು ಲೈಟ್ ಪಿಂಕ್ ವೆರೈಟಿ ಒಂದು ಹಾಕೊಂಡಿದ್ದೀವಿ. ಇದೆಲ್ಲ ಮನೆ ಬಳಕೆಗೋಸ್ಕರ ಹಾಕೊಂಡಿರೋಂಥದ್ದು. ನಿಂಬೆ ಗಿಡ ಇದೆ ಸಣ್ಣ, ಅದು ಕೂಡ ಮನೆ ವೆರೈಟಿ, ಬಾಲಾಜಿ ವೆರೈಟಿ ಹಾಕೊಂಡಿದ್ದೀವಿ. ನೋಡಿ, ಇಲ್ಲೆಲ್ಲದು ಕೂಡ ಬಾಳೆ ಗಿಡಗಳಿವೆ. ಬಾಳೆ ಗಿಡಗಳು ಕೂಡ ನಾವು ಸಂಪೂರ್ಣವಾಗಿ ಸಾವಯವದಲ್ಲೇ ಮಾಡ್ತಾ ಇದ್ದೀವಿ. ತೋಟನೂ ಕೂಡ ಸಾವಯವದಲ್ಲೇ ಮಾಡ್ತಾ ಇದ್ದೀವಿ. ನೋಡಿ, ನೀವು ಅನ್ಕೊಬೋದು ಇದು ಬಂದ್ಬಿಟ್ಟು ಇಷ್ಟೊಂದು ಹಸಿರಾಗಿದೆ, ಇಷ್ಟೊಂದು ಒತ್ತಾಗಿದೆ, ಇದು ಬಂದ್ಬಿಟ್ಟು ಯಾವ್ದಾರ ಮಲೆನಾಡು ಇರಬಹುದು ಅಂತ. ಅಲ್ಲ, ಇದು ಬಂದ್ಬಿಟ್ಟು ತುಮಕೂರು ಜಿಲ್ಲೆ, ಚಿಕ್ಕನಾಯಕನಹಳ್ಳಿ ತಾಲೂಕು ಇರೋದು. ಇದು ಬಂದ್ಬಿಟ್ಟು ಅರೆಮಲೆನಾಡು, ತುಂಬಾ ನಾರ್ಮಲಾಗಿ ಬಿಸ್ತಿರೋಂಥ ಜಾಗನೇ, ಆದರೂ ಕೂಡ ಇಷ್ಟೊಂದು ಹಸಿರಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸಾವಯವನೇ ಕಾರಣ. ನೋಡಿ, ಇದೆಲ್ಲ ಬಂದ್ಬಿಟ್ಟು ನೀವು ಏನೀಗ ಅಡಿಕೆ ಗಿಡ ನೋಡ್ತಾ ಇದ್ದೀರಲ್ಲ, ಈ ಅಡಿಕೆ ಗಿಡ ಬಂದ್ಬಿಟ್ಟು ನಮಗೆ 1 ವರ್ಷ 9 ತಿಂಗಳ ಗಿಡಗಳು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಅಂತ. ನೀವು 2 ಕೈ ಹಾಕಿದ್ರೂ ಆಗೋದಿಲ್ಲ, ಅಷ್ಟು ದೊಡ್ಡ ಗಿಡ ಇದೆ. ಇದೊಂದು ಗಿಡ ಅಂತಲ್ಲ, ಎಲ್ಲ ಗಿಡಗಳು ಅದೇ ಥರನೇ ಇದೆ. ಒಂದು ವರ್ಷದ 9 ತಿಂಗಳ ಗಿಡಗಳಿವೆಲ್ಲ. ತುಂಬ ಚೆನ್ನಾಗಿ ಬಂದಿದೆ ಗಿಡ. ನೋಡಿ, ಅದೇ ಸಾವಯವದಲ್ಲಿ ಯಾವ ಪ್ರಮಾಣದಲ್ಲಿ ಕಾಯಿ ಇದೆ ಅಂತ. ಒಂದು ಗೊನೆಯಲ್ಲಿ ಕನಿಷ್ಠ ಒಂದು 30 ಕಾಯಿಗಳಿವೆ. ಕಾಣಿಸ್ತಿದ್ಯಾ? ಸಾವಯವ ಎಲ್ಲರೂ ಹೇಳ್ತಾರೆ ಸಾವಯವದಲ್ಲಿ, ಅದರೊಳಗೂ ಟಿಪ್ ಟು ಟಾಲ್, ಅದರೊಳಗಡೆ ಬಂದ್ಬಿಟ್ಟು 30-40 ಕಾಯಿ ಬರೋದಿಲ್ಲ, ವರ್ಷದಲ್ಲಿ 300 ಕಾಯಿ ಬರೋದಿಲ್ಲ. ಅವ್ರು ಹೇಳ್ತಾರೆ DJ ಹೈಬ್ರಿಡಲ್ಲಿ ಹೋದ್ರೆ ಮಾತ್ರ ನಿಮಗೆ 300 ಕಾಯಿ ಬರ್ತವೆ. ಇದರೊಳಗಡೆ ನೋಡಿ, ಒಂದು ಅಲ್ಲ, ಅದ್ರ ತುಂಬ ಇವೆ. ಕಾಣಿಸ್ತಾ ಇದೆಯಲ್ಲ? ನೀವು ಸಾವಯವ ಕೃಷಿಗೆ ಬಂದರೆ ಅದರೊಳಗೆ ಎಲ್ಲ ಅಗತ್ಯ ಪೋಷಕಾಂಶಗಳು ಸಿಗುತ್ತೆ. ಅದಕ್ಕೆ ಕೆಮಿಕಲ್ ಯೂಸ್ ಮಾಡಿ ಬೆಳಿಬೇಕು ಅನ್ನೋ ಯಾವುದೇ ಅವಶ್ಯಕತೆ ಇಲ್ಲ. ನಮ್ಮ ರೈತ ಮಿತ್ರರಲ್ಲಿ ಒಂದು ತಪ್ಪು ಕಲ್ಪನೆ ಏನು ಅಂತ ಹೇಳಿದ್ರೆ, ಕೆಮಿಕಲ್ ಯೂಸ್ ಮಾಡಿದ್ರೆ ಮಾತ್ರ ಆಗುತ್ತೆ. ಆ ಥರ ಏನೂ ಇಲ್ಲ. ತೋರಿಸ್ತಿರ್ತೀವಿ, ಒಂದು ಗೊನೆ ಬಂದಿದ್ರೆ ಆಗುತ್ತೆ ಅಂತ ಅನ್ಕೊಬೋದು. ಕಾಣಿಸ್ತಾ ಇದೆಯಾ? ಇದು ಇನ್ನೊಂದು ಭಾಗದಲ್ಲಿರೋದು ತುಂಬಿ ಇದೆ.
ಕಾಯಿಗಳು. ಎಲ್ಲ ಗೊನೆಗಳಲ್ಲೂ ಕೂಡ ಅದೇ ಥರ ಒಂದು 7 ರಿಂದ 8 ಗೊನೆ ಬಿಟ್ಟಿದೆ. ಅಷ್ಟು ಗೊನೆಗಳಲ್ಲೂ ಕೂಡ ಸಮ ಪ್ರಮಾಣದ ಕಾಯಿಗಳೇ ಇವೆ. ವರ್ಷಕ್ಕೆ ಕನಿಷ್ಠ ಅಂದರೂ ಕೂಡ 300 ಕಾಯಿ ನಿಮಗೆ ಸಿಗುತ್ತೆ. ಸಾವಯವದಲ್ಲೇ ಕೂಡ ಅತಿ ಹೆಚ್ಚು ಇದು ಮಾಡ್ಕೊಬೋದು. ಏನು ಮಾಡ್ತಾ ಇದ್ದೀವಿ ಅಂದರೆ ಗ್ರೀನ್ ಮಲ್ಚಿಂಗ್ ಮಾಡ್ತಾ ಇದ್ದೀವಿ ನೋಡಿ. ಗಿಡಕ್ಕೆ ಮಲ್ಚಿಂಗ್ ಮಾಡ್ಕೊಂಡಿರ್ತೀವಿ. ಎಷ್ಟು ಬೇಕು ಅಷ್ಟು ಮಲ್ಚಿಂಗ್ ಮಾಡ್ಕೊಂಡಿರ್ತೀವಿ ನೋಡಿ. ಇದು ಬಂದ್ಬಿಟ್ಟು ಬಾಳೆಗಿಡನ ತಂದು ಇದ್ರ ಕೆಳಗಡೆನೆ ಹಾಕಿದ್ದೀವಿ. ಇಲ್ಲೇ ಕೊಳತು. ಇದ್ರೊಳಗೆ ಪೊಟ್ಯಾಶ್ ಅತಿ ಹೆಚ್ಚು ಪೊಟ್ಯಾಶ್ ಇರೋದ್ರಿಂದ ತಂದು ಇಲ್ಲಿ ಹಾಕಿರ್ತೀವಿ. ಅದು ಬಂದ್ಬಿಟ್ಟು ಅದಾಗಿ ಅದು ಗೊಬ್ಬರವಾಗಿ ಕನ್ವರ್ಟ್ ಆಗಿ ನಮಗೆ ಸಿಗುತ್ತೆ. ಅದಲ್ಲದೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ, ನಾನು OWDC ಯೂಸ್ ಮಾಡ್ತೀನಿ. ಇದರಿಂದನೂ ಕೂಡ ಅತಿ ಹೆಚ್ಚು ಈಗೇನಿದೆ ಗ್ರೀನ್ ಮಲ್ಚರ್ ಕೊಡ್ತಿದ್ದಂಗೆ ಅದಾಗೋದಿಲ್ಲ. ಅದಕ್ಕೆ ಅದನ್ನು ಗೊಬ್ಬರವಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಸೂಕ್ಷ್ಮಾಣು ಜೀವಿಗಳು ಬೇಕಾಗುತ್ತೆ. ಅದಕ್ಕೆ ಬಂದ್ಬಿಟ್ಟು OWDCನೇ ಯೂಸ್ ಮಾಡ್ತೀನಿ. DKC ಅವ್ರದ್ದು ಹೊಸ ಟೆಕ್ನಾಲಜಿಲಿ ಬಂದಿರೋಂಥ OWDC. ಅದಲ್ದಂಗೆ ಲಾಸ್ಟ್ ಟೈಮ್ ಕೂಡ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಕೂಡ ಹೇಳಿದೆ, ಇದಕ್ಕಿಂತ ಮುಂಚೆ ಡಯಾಂಚ್ ಹಾಕಿದ್ವಿ. ಅದು ಬಂದ್ಬಿಟ್ಟು ಕುಯ್ದು ಅಂತ ಹೇಳಿದ್ರೆ ಕೊಯ್ಲು ಮಾಡಿ ಏನು ಮಾಡಿದ್ವಿ ಅಂತ ತೋರಿಸ್ತೀನಿ ನೋಡಿ ಈಗ ಮುಂದೆ. ನೋಡಿ ಇಲ್ಲಿ ಹಾಕಿದೆ, ಎಲ್ಲ ಇಲ್ಲಿ ಹಾಕಿದ್ದೀವಿ. ತಿಪ್ಪೆ ಥರ ಮಾಡ್ಕೊಂಡಿದ್ದೀವಿ. ಈ ತಿಪ್ಪೆಗೆ ಡಯಾಂಚ್ ಹಾಕಿ ಅದರ ಮೇಲೆ ಮಣ್ಣು ಒಂದು 2 ಲೋಡ್ ಟ್ರ್ಯಾಕ್ಟರಷ್ಟು ಮಣ್ಣನ್ನು ತಂದು ಆ ಲೋಡ್ ಮಣ್ಣನ್ನು ತಂದು ಅದರ ಮೇಲೆ ಹಾಕಿಸಿ, ಮತ್ತು ಅದರ ಮೇಲೆ ಒಂದು ಲೇಯರ್ ಮತ್ತೆ ಒಂದು ತೆಂಗಿನ ಗರಿಗಳ ಇದನ್ನು ಹಾಕಿಸಿ, ಮತ್ತು ಅದರ ಮೇಲೆ ಒಂದು ಲೇಯರ್ ಡ್ಯಾಂಚ್ ಹಾಕಿ ಅದರ ಮೇಲೆ ಮತ್ತೆ ಮಣ್ಣು ಹಾಕಿ, ಅದಾದ ನಂತರ ಮತ್ತೆ ಗರಿಗಳನ್ನು ಹಾಕಿ ಮುಚ್ಚಿಬಿಟ್ಟಿದ್ದೀವಿ. ಇದ್ರ ಮೇಲೆ ಏನಿದೆ OWDC ದ್ರಾವಣನ ಮಾಡಿ ಅದನ್ನು ಕಂಪ್ಲೀಟಾಗಿ ಗೊಬ್ಬರ ಮಾಡ್ತೀವಿ. ಗೊಬ್ಬರ ಮಾಡಿ ಅದನ್ನು ಮತ್ತೆ ಬುಡಗಳಿಗೆ ಕೊಡೋದು. ಅಲ್ಲಿಗೆ ನಾವು ಅಲ್ಲಿ ಹೊಲದಲ್ಲೂ ಕೂಡ ಗೊಬ್ಬರ ಮಾಡಿದ್ವಿ, ಪ್ಲಸ್ ಅದ್ರ ಜೊತೆಗೆ ಇಲ್ಲೂ ಕೂಡ ಗೊಬ್ಬರ ಮಾಡಿ ಅದಕ್ಕೆ ಕೊಡ್ತೀವಿ. ನೋಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ಹೇಳೋದು ಒಂದೇ, ಗ್ರೀನ್ ಮಲ್ಚಿಂಗ್ ಆದಷ್ಟು ಏನು ನಿಮಗೆ ತುಂಬಾ ಏನು ಖರ್ಚಾಗೋದಿಲ್ಲ. ವರ್ಷದಲ್ಲಿ 3 ತಿಂಗಳು ಮಾತ್ರ ನೀವು ನಿಮ್ಮ ತೋಟಕ್ಕೆ ಬಿಡುವು ಕೊಟ್ಟರೆ ಸಾಕು. ಆ 3 ತಿಂಗಳಲ್ಲಿ ಗೊಬ್ಬರವಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತಿದ್ದು. ಇದನ್ನೇ ಹಾಕಬೇಕು ಅಂತೇನಿಲ್ಲ. ಡ್ಯಾಂಚ್ ಹಾಕ್ಬೋದು, ಸೆಣಬು ಹಾಕ್ಬೋದು. ನಾನು ಉಳ್ಳಿನಿಗೆ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನೈಟ್ರೋಜನ್ ಜಾಸ್ತಿ ಇರುತ್ತೆ, ಹಾಗಾಗಿ ಅದನ್ನು ಯೂಸ್ ಮಾಡ್ತೀನಿ. ಹಂಗಂತ ಬೇರೆದ್ರಲ್ಲಿ ನೈಟ್ರೋಜನ್ ಇದೆ ಆದರೂ ಕೂಡ ಇದು ನನಗೆ ಸೂಕ್ತ ಅಂತ ಅನಿಸ್ತು, ಹಾಗಾಗಿ ಇದನ್ನು ಯೂಸ್ ಮಾಡ್ಬೋದು. ಡ್ಯಾಂಚ್ ಯೂಸ್ ಮಾಡ್ಬೋದು, ಅದು ಬಿಟ್ಟರೆ ಸೆಣಬು ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ಈಗ ಇನ್ನೊಂದು ವೆರೈಟಿ ಇದೆ, ಹೆಸರು ಹೇಳಿ ಕಾಡು ಹೆಸರು ಅಂತ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅದನ್ನು ಯೂಸ್ ಮಾಡೋದ್ರಿಂದನೂ ಕೂಡ ನಿಮಗೆ ಮಲ್ಚಿಂಗ್ ಆಗುತ್ತೆ. ಇದು ನನಗೆ ಸೂಕ್ತ ಅಂತ ಅನಿಸ್ತು, ನಾನು ಅದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ. ಡ್ಯಾಂಚನ್ನು ಯೂಸ್ ಮಾಡಿ ಅದನ್ನು ಕಟ್ ಮಾಡಿ ನಾನು ಅದನ್ನು ಗೊಬ್ಬರ ಮಾಡ್ತಾಯಿದ್ದೀನಿ. ಅದನ್ನು ಮಾಡಿ ನಾನು ಮತ್ತೆ ಗಿಡಗಳಿಗೆ ಹೋಗ್ತೀನಿ. ಈ ವಿಡಿಯೋದಲ್ಲಿ ಇಷ್ಟು ನಾನು ತಿಳಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು OWDC ಯಾವ ಥರ ಮಾಡೋದು, ಯಾವ ಥರ ಬಳಕೆ ಮಾಡೋದು ಅಂತ ಕೂಡ ತೋರಿಸ್ಕೊಳ್ತಾ ಹೋಗ್ತೀನಿ. ಇದರೊಂದಿಗೆ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ ಮಿತ್ರರೇ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.